ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರ ಸಂಪೂರ್ಣ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. KH ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಈಗಾಗಲೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕನ್ಫರ್ಮ್ ಮಾಡಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೇನೆ MLC ಅನಿಲ್. ಕೋಲಾರದ 5 ಶಾಸಕರು ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿ ಆಗಿದೆ. ಶಾಸಕರಾದ ಕೊತ್ತೂರು ಮಂಜುನಾಥ್, KY ನಂಜೇಗೌಡ, ಸಚಿವ MC ಸುಧಾಕರ್, MLC ಅನಿಲ್ ಕುಮಾರ್ ಹಾಗೇನೆ ನಜೀರ್ ಅಹಮದ್ ಇವರೆಲ್ಲರೂ ಕೂಡ ರಾಜೀನಾಮೆ ನೀಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಎಸ್, ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಶಾಸಕ KY ನಂಜೇಗೌಡ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂಜೇಗೌಡ ನಮಸ್ಕಾರ. ಸರ್ ನಮಸ್ತೆ. ತಾವು ರಾಜೀನಾಮೆ ಕೊಡೋ ನಿರ್ಧಾರ ಮಾಡಿದ್ದೀರಾ? ಸರ್ ನಾನು ಒಬ್ಬ ಅಲ್ಲ ಸರ್, 5 ಜನ 3 ಜನ MLAಗಳಿದ್ದು, 2 MLCಗಳಿದ್ದು. ಅದು ಎಚ್ಚರಿಕೆ ಅಲ್ಲ ಸರ್, ಅದು ಬ್ಲಾಕ್ ಮೇಲೂ ಅಲ್ಲ, ಎಚ್ಚರಿಕೆ ಅಲ್ಲ. ದಯವಿಟ್ಟು ತಾವು ಕೇಳಿಕೊಂಡು ಎಚ್ಚರಿಕೆ ಅಂತ ಎಚ್ಚರಿಕೆ ಅಲ್ಲ ಸರ್, ತೀರ್ಮಾನ ಮಾಡಿದ್ದೀವಿ ನಾವು. ಯಾಕೆ ಸರ್ ಈ ತೀರ್ಮಾನ? ಯಾಕೆ ಸರ್? ಹೈಕಮಾಂಡ್ ನಮ್ಮೆಲ್ಲರ ಅಭಿಪ್ರಾಯ ಕೇಳಿತು, ನಮ್ಮ ಅಭಿಪ್ರಾಯ ಕೊಟ್ಟಿವಿ. ನಮ್ಮ ಅಭಿಪ್ರಾಯ ಪ್ರಕಾರ ತೀರ್ಮಾನ ಆಗಿಲ್ಲ, ಅದರಿಂದ ಬೇಜಾರ್ಪಟ್ಟು ನಾವೆಲ್ಲ ರಾಜೀನಾಮೆ ಕೊಡಬೇಕು ತೀರ್ಮಾನ ಮಾಡಿದ್ವಿ ಸರ್. ನೀವು 5 ಜನ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಹೈಕಮಾಂಡ್ ನಿಮ್ಮ ನಿರ್ಧಾರ ಅಭಿಪ್ರಾಯವನ್ನ ತೆಗೆದುಕೊಂಡ ನಂತರನೂ ಮುನಿಯಪ್ಪ ಫ್ಯಾಮಿಲಿಗೆ ಯಾಕೆ ಟಿಕೆಟ್ ಕೊಡ್ತಾ ಇದೆ? ಸರ್ ನಮ್ಮ ಅಭಿಪ್ರಾಯ ಕೇಳದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದು ಬೇರೆ ನಾವೇನು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಹೈಕಮಾಂಡ್ ನಮ್ಮನ್ನೆಲ್ಲರನ್ನೂ ಕರೆಸಿ, ಮಂತ್ರಿಗಳನ್ನ, ಜಿಲ್ಲಾ ಮಂತ್ರಿಗಳು, 2 ಜಿಲ್ಲಾ ಮಂತ್ರಿಗಳನ್ನ, ಎಲ್ಲಾ ಶಾಸಕರನ್ನ, ಸೋತಿರೋರ್ನ ಕರೆಸಿ ನಮ್ಮ ಅಭಿಪ್ರಾಯ ಕೇಳಿ, ನಮ್ಮ ಅಭಿಪ್ರಾಯ ತಗೊಂಡ ಆದ್ಮೇಲೆ ಈ ತೀರ್ಮಾನ ತಗೊಂಡಿದ್ದಾರೆ ಅಂದ್ರೆ ಅದು ಬೇಜಾರಾಗಿದೆ. ಅದರಿಂದ ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದ್ದೀವಿ. ಮುನಿಯಪ್ಪ ಅವ್ರ ಮೇಲೆ ಇಷ್ಟೊಂದು ಮುನಿಸಾಕೆ ಸರ್ ನಿಮ್ಗೆ? ಸರ್ ಮುನಿಯಪ್ಪನವ್ರು ಅಂತಲ್ಲ ಸರ್, ಮುನಿಯಪ್ಪನವರು ಅಂತಲ್ಲ ಸರ್, ನಾವು ಮುನಿಯಪ್ಪನವ್ರ ಮೇಲೆ ಮುನಿಸು ಅನ್ನೋದಕ್ಕಿಂತಲೂ ನಮ್ಮ ಅಭಿಪ್ರಾಯ ಕೊಟ್ಟಿದೀವಿ. ಏನ್ ಅಭಿಪ್ರಾಯ ಕೊಟ್ಟಿದ್ದೀರಿ? ಕೇಳಿದ್ವು, ಬೇರೆಯವ್ರಿಗೆ ಕೊಡಿ, ಅವಕಾಶ ಮಾಡಿಕೊಡಿ ಅಂತ ನಾವ್ ಹೇಳಿದ್ವಿ ಸರ್ ನಾವು. ಈಗ ಅದು ಆ ತೀರ್ಮಾನ ಆಗಿಲ್ಲ ಅಂತ ಗೊತ್ತಾಗಿದೆ. ಅದರಿಂದ ಬೇಜಾರಾಗಿ ನಾವು ಆ ತೀರ್ಮಾನ ತಗೊಂಡಿದ್ದೀವಿ. ನೀವು ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರಿ? ಪರ್ಟಿಕ್ಯುಲರ್ಲಿ ಏನಾದ್ರು ಹೆಸರು ಹೇಳಿದ್ರಾ? ಸರ್ ಇಲ್ಲೇನಾಗಿದೆ, ನಮ್ಮ ಕೋಲಾರ ಜಿಲ್ಲೆ ಇತಿಹಾಸ 52ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಲೆಫ್ಟ್ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಏನ್ ಸರ್? ರೈಟ್ ಕೊಟ್ಟಿಲ್ಲ. ಓಕೆ, ಇಲ್ಲಿ ಅತಿ ಹೆಚ್ಚಿಗೆ ರೈಟ್ ಇದಾರೆ. ರೈಟ್ಸ್ ಒಂದು ಅವಕಾಶ ಮಾಡಿಕೊಡಿ. ಸುಮಾರು 4 ಲಕ್ಷ ಓಟಿದ್ದಾರೆ. ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡಿದ್ರಿ? ನಾವು ಅಭಿಪ್ರಾಯ ಕೊಟ್ಟಿದ್ವಿ. ಹೈಕಮಾಂಡ್ ಹೇಳಿತ್ತು ಸಾಧ್ಯವಾದ ರೈಟ್ ಕೊಡ್ತೀವಿ, ಇಲ್ಲಾಂದ್ರೆ ಅವರು KH ಮುನಿಯಪ್ಪ ಕುಟುಂಬ ಬಿಟ್ಟು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಎರಡೂ ಆಗಿಲ್ಲ ಅಂತಂದಾಗ ನಾವು ಬೇಜಾರಾಗಿದೆ, ನಾವು ರಾಜೀನಾಮೆ ಕೊಡ್ತೀವಿ. ಹೆಸರು ಹೇಳ್ಬೋದಾ ಸರ್? ಯಾರ್ದ ಹೆಸರು ನೀವು ಹೇಳಿದ್ರಿ? ಇಲ್ಲ, ನಾವು ಯಾರ ಹೆಸರು ಹೇಳಿಲ್ಲ. ಓಕೆ ಸರ್, ಮುಂದೆ ತಮ್ಮ ನಡೆ ಗಟ್ಟಿ ನಿರ್ಧಾರ ಮಾಡಿ ಆಗಿದೆಯಾ? ರಾಜೀನಾಮೆ ಒಟ್ಟಿಗೆ ತೀರ್ಮಾನ ತಗೊಂಡಿದ್ವಿ, ಗಟ್ಟಿ ನಿರ್ಧಾರ ತಗೊಂಡಿದ್ದೀವಿ. ಯಾವಾಗ ಹೋಗ್ತೀರಿ ಸರ್ ಇನ್ ಕೇಸ್ ಮುನಿಯಪ್ಪ ಫ್ಯಾಮಿಲಿಗೆ ಟಿಕೆಟ್ ಅನೌನ್ಸ್ ಆದ್ರೆ? ಅನೌನ್ಸ್ ಅಲ್ಲ ಸರ್, ಅನೌನ್ಸ್ ಕಾಯ್ದಲ್ಲ. ಈಗ ನಾವು ಸ್ಪೀಕರ್ ಚೇಂಬರ್ಗೆ ಹೋಗ್ತಾ ಇದೀವಿ, ಅವ್ರ ಆಫೀಸ್ಗೆ ಅಲ್ಲಿ ಕೊಟ್ಟು ಆಮೇಲೆ ನೇರವಾಗಿ ಮಂಗಳೂರು ಸ್ಪೀಕರ್ ಮೀಟ್ ಮಾಡ್ತಾ ಇದೀವಿ ಸರ್. ಸರ್, ಈ ರೀತಿ ನಿರ್ಧಾರ ತೆಗೆದುಕೊಂಡ ಮೇಲೆ ಕಾಂಗ್ರೆಸ್ ವರಿಷ್ಠ ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರಾ? ಹೇಗೆ ಸರ್? ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ದಾರೆ ಹೈಕಮಾಂಡ್ಸು. ಅದ್ರ ನಮ್ಮ ತೀರ್ಮಾನದಲ್ಲಿ ಬೇರೆ ಬದಲಾವಣೆ ಇಲ್ಲ ಅಂತ ನಾವು ತೀರ್ಮಾನ ಮಾಡಿದ್ವಿ. DCM DK ಶಿವಕುಮಾರ್ ಸಾಹೇಬರು, CM ಸಿದ್ದರಾಮಯ್ಯ ಅವರು ನೇರವಾಗಿ ಫೋನ್ ಮಾಡಿದ್ರೆ ನಿಮಗೆ ನಿರ್ಧಾರ ಬದಲಾಗಬಹುದಾ? ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಲ್ಲ ನಂಜೇಗೌಡ್ರೆ, ಈಗ ಅವ್ರು ಫೋನ್ ಮಾಡಿ ಈ ರೀತಿ ಮಾಡಕ್ ಹೋಗ್ಬೇಡಿ ಅಂತ ನಿಮ್ಗೆ ಒತ್ತಡ ಹಾಕಿದ್ರೆ ನಿಮ್ ನಿರ್ಧಾರ ಬದಲಾಗಬಹುದಾ? ಹೇಗೆ ಸರ್? ಬದಲಾಗೋದು ಅನ್ನೋದಕ್ಕಿಂತಲೂ ತುಂಬಾ ಬೇಜಾರಲ್ಲಿದೀವಿ ಸರ್. ನಾವು ಆ ತೀರ್ಮಾನ ತಗೊಂಡ್ರ ತೀರ್ಮಾನ ಮತ್ತೆ ಬದಲಾವಣೆ ಆಗೋದಿಲ್ಲ ಸರ್. ನಾನು ಒಬ್ಬ ತೀರ್ಮಾನ ಅಲ್ಲ, ಒಟ್ಟಿಗೆ ಜೊತೆಲಿದ್ದೀವಿ, ಒಟ್ಟಿಗೆ ತೀರ್ಮಾನ ತಗೊಂಡಿದೀವಿ ಸರ್. ಇಷ್ಟೊಂದು ಬೇಜಾರಾಗೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೆ ನಂಜೇಗೌಡ್ರೆ, ಉತ್ತರನೇ ಕೊಡ್ಲಿಲ್ಲ ನೀವು. ಸರ್ ಕೊಟ್ಟೆ ಸರ್, ಹೈಕಮಾಂಡ್ ನಮ್ಮ ಅಭಿಪ್ರಾಯ ಕೇಳಬಾರ್ದಾಗಿತ್ತು. ಕೇಳಿದ ಮೇಲೆ ನಮ್ಮ ಒಪಿನಿಯನ್ ಅಭಿಪ್ರಾಯ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ತೀರ್ಮಾನ ತಗೊಂಡಿರೋದೇ ನಮ್ಗೆಲ್ರಿಗೂ ಬೇಜಾರು. ನಿಮ್ಮ ಬೇಜಾರು ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂತನಾ, ಅಥವಾ ಮುನಿಸಿರೋದು ಮುನಿಯಪ್ಪ ಅವ್ರ ಮೇಲೇನಾ? ಸರ್ ನಮ್ಮ ಅಭಿಪ್ರಾಯದಲ್ಲಿ ನಾವು ಬಲಗೈ ಕೊಡ್ಬೇಕು ಅಂತ ಹೇಳಿದ್ವಿ. ಓಕೆ, ಇವತ್ತು ಅದು ವಿರುದ್ಧವಾಗಿ ಆಗಿದೆ. ಅದರಿಂದ ನಾವು ಬೇಜಾರು ಪಟ್ಟಿದ್ದೀವಿ ಸರ್. ನಾವು ಇದು ವಿರೋಧಿಗಳಿಗೆ ಅನುಕೂಲ ಆಗಲ್ವಾ ನಿಮ್ಮ ನಿರ್ಧಾರ? ನೋಡೋಣ ಸರ್, ಹೈಕಮಾಂಡ್ ಏನ್ ತೀರ್ಮಾನ ತಗೋತ ನೋಡೋಣ ಮುಂದೆ. ಫೈನ್, ಧನ್ಯವಾದ ನಂಜೇಗೌಡ್ರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಎಸ್, ನಂಜೇಗೌಡರು ಶಾಸಕರು, ಮಾಲೂರು ಶಾಸಕರು, ಇವರು ಕೂಡ ಈಗ ಕನ್ಫರ್ಮ್ ಮಾಡಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. ಎಸ್, ನಾವು ಒಬ್ಬರೇ ಅಲ್ಲ, ಎಲ್ಲರೂ ಸೇರ್ಕೊಂಡು ಈಗಾಗಲೇ ಮಾತಾಡಿ ಆಗಿದೆ. ನಮ್ಮ ಅಭಿಪ್ರಾಯವನ್ನ ಕೇಳಿದ ಮೇಲೆ ನಾವು ಹೇಳಿದವರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ನಮ್ಮ ಅಭಿಪ್ರಾಯ ಕೇಳಿದ ನಂತರವೂ ಕೂಡ ಇವರು ಈ ರೀತಿ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ.
ನಾವು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀವಿ, ಮಂಗಳೂರಿಗೆ ಹೋಗ್ತೀವಿ, ಎಲ್ಲರೂ ಸೇರ್ಕೊಂಡು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ವರಿಷ್ಠರೇನಾದರೂ ಒತ್ತಡ ಹಾಕಿದ್ರು ಕೂಡ ನಮ್ಮ ನಿರ್ಧಾರ ಚೇಂಜ್ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಮಾಲೂರು ಶಾಸಕ ನಂಜೇಗೌಡರು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ, ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಇತ್ತು. ಆದರೆ ನಮ್ಮ ಅಭಿಪ್ರಾಯವನ್ನ ತೆಗೆದುಕೊಂಡ ನಂತರವೂ ಕೂಡ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟಿಲ್ಲ, ನಮಗೂ ಬೇಜಾರಾಗಿದೆ, ಹೀಗಾಗಿ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಈಗ ಕನ್ಫರ್ಮ್ ಮಾಡಿದ್ದಾರೆ ನಂಜೇಗೌಡ. ಅವರು ಸಮಯಾವಕಾಶ ಕೇಳಿದಾರಂತೆ, ಯಾರಿಗಾರು ಬೇರೆಯವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ, ಅದು ಅವ್ರನ್ನೇ ಆಗಿದೆ ಅನ್ನೋ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸ್ಪೀಕರ್ ಸಮಯ ಕೇಳಿದ್ದಾರೆ. ರಮೇಶ್ ಕುಮಾರ್ ಅವರು ನಾವು ಎಲ್ಲ ಒಟ್ಟಿಗೆ ಇದ್ದೀವಿ, ಮಂತ್ರಿಗಳು ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ. ಅಭ್ಯರ್ಥಿ ಯಾರಾಗ್ಬೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ. ಅದರ ಮೇಲೆ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಷ್ಟಾದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ಒಟ್ಟಾರೆ ನಾವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕಾಗಿದೆ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಬೆದರಿಸುವ ತಂತ್ರ ಏನಾದ್ರು ಆಗ್ತಾ ಇದೆಯಾ ಕೆಲವರಿಂದ? ಎಲ್ಲ ಅವ್ರನ್ನೇ ಕೇಳಬೇಕು. ನಮಸ್ಕಾರ. ಯುಟಿ ಖಾದರ್ ಅವರು ಸಮಯಾವಕಾಶ ಕೇಳಿದಾರಂತೆ, ಯಾರಿಗಾರು ಬೇರೆಯವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ, ಅದು ಅವ್ರನ್ನೇ ಆಗಿದೆ ಅನ್ನೋ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸ್ಪೀಕರ್ ಸಮಯ ಕೇಳಿದ್ದಾರೆ. ರಮೇಶ್ ಕುಮಾರ್ ಅವರು ನಾವು ಎಲ್ಲ ಒಟ್ಟಿಗೆ ಇದ್ದೀವಿ, ಮಂತ್ರಿಗಳು ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ. ಅಭ್ಯರ್ಥಿ ಯಾರಾಗ್ಬೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ. ಅದರ ಮೇಲೆ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಷ್ಟಾದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ.